Hello everyone, exercise number 11.1, question number 4. ನೋಡಿ ಏನು ಕೊಟ್ಟಿದ್ದಾರೆ. ಐಡೆಂಟಿಫೈ ದ ಗ್ರೇಟರ್ ನಂಬರ್ ವೆನ್ ಎವರ್ ಪಾಸಿಬಲ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡು ನಂಬರ್ಸ್ ಕೊಟ್ಟಿದ್ದಾರೆ ನೋಡಿರಿ. 4 ಕ್ಯೂಬ್ ಅಥವಾ 4 ಟು ದ ಪವರ್ ಆಫ್ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಟು ದ ಪವರ್ ಆಫ್ 4 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಗ್ರೇಟರ್ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಮಾಡೋದು ನೋಡೋಣ. ನೋಡಿರಿ, 4 ಕ್ಯೂಬ್ ಅಂದರೆ ನಾವೇನಂತ ಬರೀಬೇಕು, 4 ಇಂಟು 4 ಇಂಟು 4 ಅಲ್ವಾ. ಇಲ್ಲಿ ಎಕ್ಸ್ಪೋನೆಂಟ್ ಎಷ್ಟಿದೆ ಅಷ್ಟು ಸರಿ ಬರಿಬೇಕು. ನಾವು ಓದಿದ್ದೀವಲ್ವ ನಾವು. ಸೊ ಅದೇ ರೀತಿ ಬರೆದಾಯಿತು. ಈಗ ಮಲ್ಟಿಪ್ಲೈ ಮಾಡೋಣ. 4 ಇಂಟು 4 16 ಇಂಟು 4 16 ಇಂಟು 4 ಮಾಡಿ. 4 6 24, 4 1 4 ಪ್ಲಸ್ 2 64. ಸೊ ಎಷ್ಟು ಬಂತು? 64 ಬಂತು. ಓಕೆ, ಈಗ 3 ಟು ದ ಪವರ್ ಆಫ್ 4 ಮಾಡೋಣ. 3 ಎಷ್ಟು ಟೈಮ್ಸ್ ಹಾಕ್ಕೋಬೇಕು? ಎಕ್ಸ್ಪೋನೆಂಟ್ ಎಷ್ಟಿದೆಯೋ ಅಷ್ಟು ಸರಿ ಹಾಕ್ಕೋಬೇಕು. 4 ಇದೆ, ಸೊ 4 ಟೈಮ್ಸ್ ಹಾಕ್ಕೊಂಡ್ವಿ. ಈಗ ಮಲ್ಟಿಪ್ಲೈ ಮಾಡಿ. 3 3 ಸ 9 ಇಂಟು 3 3 ಸ 9, 9 9 ಸ 81. ನೋಡಿ, ಈಗ ಯಾವ ನಂಬರ್ ದೊಡ್ಡದಿದೆ? 64 ದೊಡ್ಡದಿದೆನಾ 81 ದೊಡ್ಡದಿದೆನಾ? 81 ದೊಡ್ಡದಿದೆ ಅಲ್ವಾ. ಅದಕ್ಕೆ ನಾವೇನಂತ ಹೇಳ್ಬೋದು, 3 ಟು ದ ಪವರ್ ಆಫ್ ಈಸ್ ಗ್ರೇಟರ್ ದ್ಯಾನ್ 4 ಕ್ಯೂಬ್ ಅಂತ ಹೇಳ್ಬೋದು. ಅದನ್ನೇ ಬರೆಯೋಣ. ಓಕೆ, 3 ಟು ದ ಪವರ್ ಆಫ್ 4 ಈಸ್ ಗ್ರೇಟರ್ ದ್ಯಾನ್ 4 ಕ್ಯೂಬ್ ಅಂತ ಹೇಳ್ಬೋದು. ಅವ್ರು ಹೇಳಿದಾರಲ್ವ, ಅದನ್ನೇ ಐಡೆಂಟಿಫೈ ಮಾಡಿರಿ ಅಂತ. ಸೊ ಬರ್ದಾಯ್ತು. ಈಗ ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಕ್ವಶನ್ ಈಸ್ 5 ಕ್ಯೂಬ್ ಆರ್ 3 ಟು ದ ಪವರ್ ಆಫ್ 5. ಇಲ್ಲಿ ಬೇಸಿದ್ದನ್ನು ಇಲ್ಲಿ ಎಕ್ಸ್ಪೋನೆಂಟ್ ಮಾಡಿದ್ದಾರೆ, ಇಲ್ಲಿ ಬೇಸಿದ್ದನ್ನು ಇಲ್ಲಿ ಎಕ್ಸ್ಪೋನೆಂಟ್ ಮಾಡಿದ್ದಾರೆ. ಓಕೆ, ಇಟ್ಸ್ ಆಲ್ ರೈಟ್. ನಾವು ಯಾವುದು ಗ್ರೇಟರ್ ಅದು ಫೈಂಡ್ ಔಟ್ ಮಾಡಬೇಕಷ್ಟೇ. ಬೇಸು ದೊಡ್ಡ ನಂಬರ್ ಆದರೆ ಅದೇ ದೊಡ್ಡ ನಂಬರ್ ಹಂಗೇನಿರಲ್ಲ. ವ್ಯಾಲ್ಯೂ ಎಷ್ಟಿರುತ್ತೆ ಫೈಂಡ್ ಔಟ್ ಮಾಡಬೇಕು. ನೋಡಿ, 5 ಕ್ಯೂಬ್ ಅಂದರೆ 5 ಇಂಟು 5 ಇಂಟು 5. ಓಕೆ, ಈಗ ಮಲ್ಟಿಪ್ಲೈ ಮಾಡಿರಿ. 25, 5 5 ಸ 25 ಇಂಟು 5 ಏನು ಬರುತ್ತೆ? 125 ಬರುತ್ತೆ. ಓಕೆ, ಈಗ 3 ಟು ದ ಪವರ್ ಆಫ್ 5 ಮಾಡೋಣ. 3 ಇಂಟು 3 ಇಂಟು 3 ಇಂಟು 3 ಇಂಟು 3 5 ಟೈಮ್ಸ್ ಹಾಕೋಬೇಕು. ಯಾಕಂದರೆ ಇಲ್ಲಿ ಎಕ್ಸ್ಪೋನೆಂಟು 5 ಇದೆ ಅಲ್ಲ, ಅದಕ್ಕೆ. ಈಗ ಮಲ್ಟಿಪ್ಲೈ ಮಾಡಿರಿ. 2 2 3 3 ಸ 9 ಇಂಟು 9 ಇಂಟು 3. ಓಕೆ, ಈಗ 9 9 ಸ 81 ಇಂಟು 3. 81 ಇಂಟು 3 ಮಾಡಿ ಎಷ್ಟು ಬರುತ್ತೆ ನೋಡೋಣ. 3 1 ಸ 3, 3 8 ಸ 24. ನೋಡಿ ಎಷ್ಟು ಬಂತು? 243 ಬಂತು. ಸೊ ಈಗ ನೋಡಿರಿ, 125 ಗ್ರೇಟರ್ ನಂಬರ, 243 ಗ್ರೇಟರ್ ನಂಬರ. 243 ಈಸ್ ಗ್ರೇಟರ್ ದ್ಯಾನ್ ಬರಿಬೋದು ನಾವು. 243 ಈಸ್ ಗ್ರೇಟರ್ ದ್ಯಾನ್ 125 or otherwise 3 ಟು ದ ಪವರ್ ಆಫ್ 5 ಈಸ್ ಗ್ರೇಟರ್ ದ್ಯಾನ್ 5 ಕ್ಯೂಬ್ ಅಂತ ಬರಿಬೋದು. ಓಕೆ, ದಿಸ್ ಈಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ನೋಡೋಣ. ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ? 2 ಟು ದ ಪವರ್ ಆಫ್ 8 ಆರ್ 8 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, 2 ಟು ದ ಪವರ್ ಆಫ್ 8 ಅಂದರೆ ಎಷ್ಟು ಸರಿ ಬರೀಬೇಕು? 8 ಟೈಮ್ಸ್ 2 ಬರೀಬೇಕು. 2 ಇಂಟು 2 ಇಂಟು 4 ಟೈಮ್ಸ್ ಆಯಿತು. 5 6 7 8. ಓಕೆ, ಈಗ 2 2 ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋದು. 4 ಇಂಟು 4 ಇಂಟು 4 ಇಂಟು 4. ಓಕೆ, ಈಗ ಮತ್ತೆ 2 2 ಮಲ್ಟಿಪ್ಲೈ ಮಾಡೋಣ. 16 ಇಂಟು 16. ಈಗ 16 ಇಂಟು 16 ಮಾಡೋಣ. 6 6 ಸ 36, 3 ಕ್ಯಾರಿ 6 ಇಯರ್, 6 1 6 ಪ್ಲಸ್ 3 9, 1 6 ಸ 6, 1 1 1, 5 6 ಇಯರ್, 9 ಪ್ಲಸ್ 6 ಇಸ್ 15, 1 ಕ್ಯಾರಿ 256 ಬಂತು. ಓಕೆ, 2 ಟು ದ ಪವರ್ ಆಫ್ 8ದು ವ್ಯಾಲ್ಯೂ ಎಷ್ಟು ಬಂತು? 256. ಈಗ 8 ಸ್ಕ್ವೇರ್ದು ಮಾಡೋಣ. 8 ಸ್ಕ್ವೇರ್ ಅಂದರೆ ಏನು ಬರುತ್ತೆ? 8 ಇಂಟು 8 ಎರಡು ಸರಿ ಬರ್ಕೋಬೇಕು. ಯಾಕಂದರೆ ಎಕ್ಸ್ಪೋನೆಂಟು 2 ಇದೆ ಅಲ್ವಾ, ಅದಕ್ಕೆ. 8 ಇಂಟು 8 ಅಂದರೆ ಏನು? 64. ನೋಡಿ, ಈಗ ನಂಬರ್ ಯಾವುದು ಗ್ರೇಟರ್? 256
256 ದೊಡ್ಡದಾ 64 ದೊಡ್ಡದಾ? 256 ದೊಡ್ಡದು ಆಬ್ವಿಯಸ್ಲಿ. ಅಂದರೆ 2 ಟು ದ ಪವರ್ ಆಫ್ ದೊಡ್ಡದು. 2 ಟು ಪವರ್ ಆಫ್ 8 ಈಸ್ ಗ್ರೇಟರ್ ದ್ಯಾನ್ 8 ಸ್ಕ್ವೇರ್ ಅಂತ ಹೇಳ್ಬೋದು. ಸೊ ಬರೆಯೋಣ, 2 ಟು ದ ಪವರ್ ಆಫ್ 8 ಈಸ್ ಗ್ರೇಟರ್ ದ್ಯಾನ್ 8 ಸ್ಕ್ವೇರ್. ಓಕೆ, ಈಗ ಫೋರ್ತ್ ಒನ್. ನೋಡಿ ಏನು ಕೊಟ್ಟಿದ್ದಾರೆ, 100 ಸ್ಕ್ವೇರ್ ಆರ್ 2 ಟು ದ ಪವರ್ ಆಫ್ 100 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿ 100 ಸ್ಕ್ವೇರ್ ಅಂದರೆ ಬರಿಬೋದು 100 ಇಂಟು 100 ಅಂತ. 100 ಇಂಟು 100 ಅಂದರೆ 4 zeros ಬರುತ್ತೆ ಅಲ್ವಾ? ನೋಡಿ 10,000 ಬಂತು. ಓಕೆ, ಈಗ 2 ಟು ದ ಪವರ್ ಆಫ್ 100 ಇದೆ. 2 ಟು ದ ಪವರ್ ಆಫ್ 100 ಅಂದರೆ 2 ಇಂಟು 2 ಇಂಟು ಎಷ್ಟು ಸರಿ ಬರ್ಕೊತ ಹೋಗ್ಬೇಕು ನಾವು? 100 ಟೈಮ್ಸ್ ಬರ್ಕೊತ ಹೋಗ್ಬೇಕು. 100 ಟೈಮ್ಸ್ ಬರೆಯೋದಾಗತ್ತಾ ನಮಗೆ? ಸೊ ಇಟ್ಸ್ ಇಂಪಾಸಿಬಲ್. ಸೊ ನಾವೇನು ಮಾಡಬೇಕಾಗುತ್ತೆ, ಈಸಿ ಮೆಥಡಲ್ಲಿ ಮಾಡಬೇಕಲ್ವಾ? ಸೊ 2 ಟು ದ ಪವರ್ ಆಫ್ 10 ಬರ್ಕೋಬೋದು ನಾವು. ಸೊ ಏನು ಮಾಡೋಣ, 2 ಇಂಟು 2 ಇಂಟು 2 ಇಂಟು 4 ಟೈಮ್ಸ್ 5 6 7 8 9 10 ಟೈಮ್ಸ್ ಬರ್ದಾಯಿತು. ಈಗ ಮಲ್ಟಿಪ್ಲೈ ಮಾಡೋಣ. 2 ಮಲ್ಟಿಪ್ಲೈ ಮಾಡೋಣ. 4 ಇಂಟು 4 ಇಂಟು 4 ಇಂಟು 4 ಇಂಟು 4 ಆಯಿತಾ? ಈಗ ಮತ್ತೆ ಮಲ್ಟಿಪ್ಲೈ ಮಾಡೋಣ. 2 16 ಇಂಟು 16 ಇಂಟು 4. ಓಕೆ, ಈಗ 16 ಇಂಟು 16 4 64. ಓಕೆ, ಈಗ 64 ಇಂಟು 16 ಮಾಡೋಣ. 6 4 24, 6 6 36 ಪ್ಲಸ್ 2 38, 1 4 4, 1 6 6, 4, 8 plus 4 is 12, 1 carry, 6 plus 3 is 9, plus 1 10. ನೋಡಿ ಏನು ಬಂತು, 1024 ಬಂತು. ಯಾವುದು? 2 ಟು ದ ಪವರ್ ಆಫ್ 10 ವ್ಯಾಲ್ಯೂ. ಈಗ 2 ಟು ದ ಪವರ್ ಆಫ್ 10 ಇಷ್ಟ ಆದರೆ ಈಗ 2 ಟು ದ ಪವರ್ 100 ಬರಬೇಕಂದ್ರೆ ಏನು ಮಾಡಬೇಕು? ಇದನ್ನ ಇಂಟು ಹಂಗೆ 1000 ಇರಿ, 1024 ಇಂಟು 1024 ಇಂಟು 1024 ಈ ಥರ ಬರ್ಕೊತ ಹೋಗಬೇಕು. ಎಷ್ಟು ಸರಿ ಬರ್ಕೊತ ಹೋಗಬೇಕು? ಎಷ್ಟು ಮಲ್ಟಿಪ್ಲೈ ಮಾಡಿದಂಗೆ ಎಷ್ಟು ಬರುತ್ತೆ? 1000 ಇಂಟು 1000 ಮಾಡಿದರೆ ಎಷ್ಟು ದೊಡ್ಡ ನಂಬರ್ ಆಯಿತು. ಅದನ್ನೇ ಇಂಟು ಮತ್ತೆ 1024 ಮಾಡಿದರೆ ಇನ್ನೂ ದೊಡ್ಡ ನಂಬರ್ ಬರುತ್ತೆ. ಸೊ ನಾವೇನಂತ ಹೇಳ್ಬೋದು, ನೋಡಿನೇ ಹೇಳ್ಬೋದು, 100 ಸ್ಕ್ವೇರ್ ಈಸ್ ಸ್ಮಾಲರ್ ನಂಬರ್. ಇಲ್ಲಿ ಎಷ್ಟು ಬಂದಿದೆ? 10,000 ಬಂದಿದೆ. ಆದರೆ ಇಲ್ಲಿ ಎಷ್ಟು ಬರುತ್ತೆ? ಎಷ್ಟು ಇದನ್ನು 10 ಟೈಮ್ಸ್ ಮಾಡಿದರೆ. ಸೊ ಏನು ಹೇಳ್ಬೋದು ನಾವು, 2 ಟು ದ ಪವರ್ ಆಫ್ 10 ಈಸ್ ಗ್ರೇಟರ್ ದ್ಯಾನ್ 2 ಟು ದ ಪವರ್ ಆಫ್ 100 ಈಸ್ ಗ್ರೇಟರ್ ದ್ಯಾನ್ 100 ಸ್ಕ್ವೇರ್ ಅಂತ ಹೇಳ್ಬೋದು. ದಿಸ್ ಈಸ್ ದ ಆನ್ಸರ್. ಯಾಕಂದರೆ ನಾವು ಇದನ್ನು ಅಷ್ಟು ಸಾರಿ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಇದು 2 ಮಲ್ಟಿಪ್ಲೈ ಮಾಡಿದರೆ ನಮಗೆ ಇದಕ್ಕಿಂತ ದೊಡ್ಡದು ಬರುತ್ತೆ, 10,000ಕಿಂತ ದೊಡ್ಡದೇ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, 2 ಟು ದ ಪವರ್ ಆಫ್ 10 ಆರ್ 10 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹೌದಾ? ಈಗ 2 ಟು ದ ಪವರ್ ಆಫ್ 10 ನೋಡೋಣ. 2 ಟು ದ ಪವರ್ ಆಫ್ 10 ಬರೆಯೋಣ. 2 ಇಂಟು 2 ಇಂಟು ಎಷ್ಟು ಸಾರಿ ಬರಬೇಕು? 10 ಟೈಮ್ಸ್ ಬರೀಬೇಕು. 5 6 7 8 9 10. ಈಗ 2 ಮಲ್ಟಿಪ್ಲೈ ಮಾಡೋಣ. 4 ಇಂಟು 4 ಇಂಟು 4 ಇಂಟು 4 ಇಂಟು 4. ಹೌದಾ? ಈಗ ಮತ್ತೆ 2 ಮಾಡೋಣ. 16 ಇಂಟು 16 ಇಂಟು 4. ಈಗ ತಾನೇ ಮಾಡಿದ್ವಿ ನಾವು. 16 ಇಂಟು 64. ಈಗ ತಾನೇ ಮಾಡಿದ್ವಿ 64 ಇಂಟು 16. ಸೊ 6 4 24, 6 6 36 ಪ್ಲಸ್ 2 38, 1 4 4, 1 6 6, 4 12 1024 ಬರುತ್ತೆ. ಇದು ಯಾವುದ್ರದ್ದು? 2 ಟು ದ ಪವರ್ ಆಫ್ 10. ಓಕೆ, ಈಗ 10 ಸ್ಕ್ವೇರ್ದು ಏನು ಬರುತ್ತೆ ನೋಡೋಣ. 10 ಸ್ಕ್ವೇರ್ ಅಂದರೆ 10 ಇಂಟು 10 ಬರಿಬೇಕು. 10 ಇಂಟು 10 ಬರೆದ್ರೆ 100 ಬರುತ್ತೆ. ನೋಡಿ ಈಗ ಯಾವ ನಂಬರ್ ದೊಡ್ಡದಾಯಿತು? ಇದು ದೊಡ್ಡದಾಯ್ತಾ? ಇದು ದೊಡ್ಡದಾಯ್ತಾ?
ಆಬ್ವಿಯಸ್ಲಿ 1024 is greater than 100. ಓಕೆ, ಸೊ ಅದನ್ನು ಬರಿಬೋದು ನಾವು. 1024 is greater than 100, or otherwise 2 to the power of 10 is greater than 10 square. ಓಕೆ, ಈ ನಂಬರ್ ಅಂತ ನೋಡಿ ನಾವು ಹೇಳೋಕ್ಕಾಗಲ್ಲ ಯಾವುದು ಚಿಕ್ಕದು ಯಾವುದು ದೊಡ್ಡದು ಅಂತ. ನೋಡಿರಿ, ಎಕ್ಸ್ಪೋನೆಂಟ್ಸ್ ನೋಡಿ ಹೇಳಬೇಕಾಗತ್ತೆ ನಾವು. ಓಕೆ, ಈಗ ನೆಕ್ಸ್ಟ್